MLA ಮನೆಯನ್ನು ಸುಡ್ತಾರೆ. ಯಾಕಂದ್ರೆ ಅವ್ರಿಗೆ ಧರ್ಮ ಅಂದ್ರೆ ಅಷ್ಟೊಂದು ಗೌರವ. ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು, ಮಣ್ಣು ತಿನ್ಬೇಕು ಹಿಂದೂಗಳು. ಇವತ್ತು ಒಂದು ತಿಂಗಳಿಂದ ಧರ್ಮಸ್ಥಳದಲ್ಲಿ ಗುಂಡಿ ಆಗಿತಾ ಇದಾರೆ, ಎಲ್ಲ ಹೋಗಿ ಅದ್ರ ಬೀಳೆ. ಎಲ್ಲ ಹಿಂದೂಗಳು ಏನು ಮಣ್ಣು ತಿಂತಾ ಇದ್ದೀರಾ? ಏನಾಗ್ತಾ ಇದೆ? ಒಂದು ತಿಂಗಳಿಂದ ಏನಾಗ್ತಾ ಇದೆ? SIT ತನಿಖೆ ಮಾಡ್ತಾ ಇರ್ತಕ್ಕಂಥವ್ರು ನೀವು ಹಿಂದೂಗಳಿದ್ದೀರಿ ಸ್ವಾಮಿ. ನಾಳೆ ಬೆಳಗ್ಗೆ ನೀವು ಮನೆ ಮನೆಗೆ ಓಟ್ ಕೇಳಕ್ ಬರ್ತಾರೆ, ಚಪ್ಪಲಿ ತಗೊಂಡು ನಡೀತಾರೆ ಜನಗಳು. ಹಿಂದುತ್ವಕ್ಕೆ ಧಕ್ಕೆ ತಂದ್ರೆ ಧರ್ಮಸ್ಥಳದಲ್ಲಿ ಇವತ್ತು ನೇಮ ದೇವರ ಹತ್ರ ಭಕ್ತಿಗೋಸ್ಕರ ಜನ ಹೋಗ್ತಾರೆ, ಕಷ್ಟಕ್ಕೆ ಹೋಗ್ತಾರೆ, ಕಾಣಿಕೆ ಕೊಡ್ತಾರೆ. ಆದ್ರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ವೀರೇಂದ್ರ ಹೆಗ್ಡೆ ಅವರು ಅವ್ರ ಮನೆ ಒಂದನ್ನೇ ಬದುಕಿಸ್ತಾ ಇಲ್ಲ. ಇಡೀ ಕರ್ನಾಟಕದಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳಿಗೆ ದುಡ್ಡು ಕೊಡ್ತಾ ಇದಾರೆ, ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದಾರೆ, ಕೆರೆಗಳಿಗೆ ರೈತರಿಗೆ ನೀರು ಬರ್ಬೇಕಂತ ಓಡಿಸ್ತಾ ಇದ್ದಾರೆ, ಶಿಕ್ಷಣ ಸಂಸ್ಥೆಯಲ್ಲಿದ್ದಾರೆ, ಆರೋಗ್ಯ ಒಂದು ಸಂಸ್ಥೆಗಳನ್ನ ಕಟ್ಟಿದ್ದಾರೆ, ಆರೋಗ್ಯನ ಕಟ್ತಾ ಇದ್ದಾರೆ. ಅವರು 70 ವರ್ಷ ಅವ್ರಿಗೆ ವಯಸ್ಸಾಗಿದೆ ಅಂತವ್ರನ್ನ ಒಬ್ಬರ ದೊಡ್ಡ ಮನುಷ್ಯ ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಅವ್ರು ಮಾತಾಡಿರ್ತಕ್ಕಂಥ ನೀವೆಲ್ಲ ದಯಮಾಡಿ ಯೂಟ್ಯೂಬ್ ಇವತ್ತು ಆನ್ ಮಾಡಿ ನೋಡಿ, ಏಕವಚನದಲ್ಲಿ ಮಾತಾಡ್ತಾನೆ. ನೀವು ಮಣ್ಣು ತಿನ್ನಿ ಹಿಂದೂಗಳೆಲ್ಲ ಕೂತ್ಕೊಂಡು. ಯಾಕೆ ಸ್ವಾಮಿ? ಮುಸಲ್ಮಾನರಿಗೆ ಇವತ್ತು ನಿಮ್ಮ ಧರ್ಮದ ಬಗ್ಗೆ ಯಾರೋ ಒಬ್ಬ ಪೋಸ್ಟ್ ಮಾಡಿದ್ರೆ ನೀವು ಪೊಲೀಸ್ ಸ್ಟೇಷನ್ ಸುಡ್ತೀರಿ, MLA ಮನೆ ಸುಡ್ತೀರಿ. ನೀವು ನಿಜವಾದ ಭಾರತೀಯರೇ ಆದ್ರೆ ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ಮುಸ್ಲಿಂ ಆಗ್ಲಿ, ಯಾರು ವಿರುದ್ಧ ಮಾಡ್ತಾರೆ ಧರ್ಮಗಳಿಗೆ, ನಿಮ್ಮ ಮುಸಲ್ಮಾನರಿಗೆ ಅಷ್ಟೊಂದು ಕೋಪ ಇದ್ರೆ, ರೋಷ ಇದ್ರೆ, ಇವತ್ತೊಂದು ತಪ್ಪು ಮಾಡಿದ ಒಂದು ನಿದರ್ಶನ ಆಗಿದೆ ತಾನೆ, ಅವನ್ನೇನ್ ಮಾಡ್ತಾರೆ ನೀವು? ನೀವು ಮುಸಲ್ಮಾನರು ನಿಜವಾಗ್ಲೂ ಹಿಂದೂಸ್ತಾನದಲ್ಲಿ ನೀವು ಹಿಂದೂಗಳೇ ಅಂತ ನಾವು ಹಿಂದೂಸ್ತಾನದಲ್ಲಿ ಇರೋರಾದ್ರೆ, ಹಿಂದೂಸ್ತಾನದಲ್ಲಿರ್ತಕ್ಕಂಥ ಮಣ್ಣು, ನೆಲ, ಜಲ ಅನುಭವಿಸ್ತಾ ಇರೋರಾದ್ರೆ, ನಿಮ್ಗೆ ರೋಷ ಇದ್ರೆ, ನಿಮ್ಮ ಜಾತಿಗೆ ಯಾವ ತರ ಕಣಕ್ಕಂತಂದ್ರೆ ಯಾರೋ ಪೋಸ್ಟ್ ಮಾಡ್ತಾರೆ, ನೀವೇನ್ ಶಿಕ್ಷೆ ಮಾಡ್ಬೇಕು ಅಂತ ನೀವು ಒಟ್ಟು ಮಾಡಿದ್ರೆ, ಇವತ್ತು ಒಬ್ಬ ಸಮೀರ್ ಅಂತಕ್ಕಂಥ ಯೂಟ್ಯೂಬ್ ಅಲ್ಲಿ ಕಥೆ ಕಟ್ಟಿ ಸ್ಟೋರಿ ಮಾಡಿ ಒಂದು ಪಿಕ್ಚರ್ ಮಾಡಿದ್ದಾನೆ. ಯಾವ ತರ ಅದಕ್ಕೆ ಪಟ್ಬಿಟ್ಟು ಆಸ್ಕಾರ್ ಅವಾರ್ಡ್ ಕೊಡ್ಬೇಕು, ಆ ತರ ಯೂಟ್ಯೂಬ್ ಅಲ್ಲಿ ಅರ್ಧ ಗಂಟೆ ಪಿಕ್ಚರ್ ಮಾಡಿ ಕಥೆ ಕಟ್ಟಿ ಗೂಬೆ ಕಟ್ಸ್ಬಿಟ್ಟು ಯಾವನೊಬ್ಬ ಬುರುಡೆ ಇಟ್ಕೊಂಡ್ಬಂದು ಬುರುಡೆ ಕಥೆ ಹೇಳಿ ಏನ್ ನಡೀತಾ ಇದೆ ಒಂದ್ ತಿಂಗಳಿಂದ. ಕಾಂಗ್ರೆಸ್ ಸರ್ಕಾರ ಕಣ್ಣು ಮುಚ್ಕೊಂಡು ಇವತ್ತು ಅವ್ರಿಗೆ ನೋಡ್ಬೇಕಂದೇನೆ ಯೂಟ್ಯೂಬ್ ಅನ್ನ ಒಂದು 3 ಜನ ಲಾಯರ್ ಜೊತೆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಇರೋ ತರ ಬರ್ತಾನೆ. ಏನ್ ಮಾಡ್ತಾ ಇದ್ರೆ ನೀವೆಲ್ಲ ಕೂತ್ಕೊಂಡು? ಇವತ್ತು ಏನಾದ್ರೂ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟಿಲ್ಲ ಅಂತ ಹೇಳಲ್ಲ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂಥ ನಡೆಗೆ ಎಲ್ರು ದಂಗೆ ಎದ್ದೇಳ್ಬೇಕಾಗತ್ತೆ, ನಮ್ಗೆ ತಕ್ಕ ಪಾಠ ಕಳಿಸ್ತಾರೆ. ದಯಮಾಡಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಹಿಂದುತ್ವ, ದೇವರ ನಂಬಿಕೆ ಇರ್ತಕ್ಕಂಥ, ಭಕ್ತಿ ಇರ್ತಕ್ಕಂಥದ್ದು ಯಾರಾದ್ರೂ ಹೊಡೆಯಕ್ಕೆ ಏನಾದ್ರೂ ಹುನ್ನಾರ ಮಾಡಿದ್ರೆ, ಖಾಲಿ ಮುಸಲ್ಮಾನರು ಪೊಲೀಸ್ ಸ್ಟೇಷನ್ ಸುಟ್ರು, MLA ಮನೆ ಸುಟ್ರು. ನಿಮ್ಗಿನ್ನ ನಮ್ಮ ಹಿಂದುತ್ವಗಳ ಮನೋಭಾವನೆ ಗೊತ್ತಿಲ್ಲ. ನಮ್ಮ ಹಿಂದೂಗಳು ಎಲ್ಲಾನು ಬಂದು ಶಾಂತಿಯಿಂದ ಸ್ವಾತಂತ್ರ್ಯ ಹೋರಾಟ ಕೂಡ ಶಾಂತಿಯಿಂದ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರನ್ನ ಟಚ್ ಮಾಡಿದ್ರೆ, ಧರ್ಮ ಟಚ್ ಮಾಡಿದ್ರೆ ಎಲ್ಲರೂ ಮುಟ್ಟೋಡ್ಕೋಬೇಕಾಗುತ್ತೆ. ದಯಮಾಡಿ ಇದರಿಂದ ಯಾರೇ ಇದ್ದಾರೆ ಅವ್ರಿಗೆಲ್ಲ ಗಲ್ಲು ಶಿಕ್ಷೆ ಆಗ್ಬೇಕು. ನಿಮ್ ಕೈಯಲ್ಲಿ SIT ಆಗಿಲ್ಲ ಅಂತ ಹೇಳಿದ್ರೆ ದಯಮಾಡಿ NIA ಕೊಡಿ. ನಮ್ಮಲ್ಲಿ ಕೂತಿದಾರ ಮೇಲೆ ಆರ್ಟಿಕಲ್ 370 ಹೆಂಗ್ ತೆಗೆದು ಬಿಸಾಕಿದ್ರು, ಹೆಣ್ಮಕ್ಳನ್ನ ಸಿಂಧೂರ ತಗೊಂಡಿರ್ತಕ್ಕಂಥ ಅವ್ರನ್ನ 8ನೇ ದಿವಸದಲ್ಲಿ ಪಾಕಿಸ್ತಾನದಲ್ಲಿ ಯಾರು ಫ್ಯಾಕ್ಟ್ರಿ ಇಟ್ಕೊಂಡಿದ್ರು ಅವ್ರನ್ನ ನುಗ್ಗಿ ಹೊಡೆದು ಸಾಯಿಸಿ ಬಂದಿದ್ದಾರೆ. ಅವ್ರು ಕೂತಿದ್ದಾರೆ. ನಿಮ್ ಕೈಯಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರೆ, ನಮ್ ಕೈಲಾಗಿಲ್ಲ ಅಂತ ಬಳೆ ತೊಡ್ಕೊಂಡು ನೀವು ಬಿಟ್ಬಿಡಿ, NIA ಕೊಡಿ. ಮತ್ತೆ ಇದನ್ನ ಆಪರೇಷನ್ ಧರ್ಮ ಯುದ್ಧ ಅಂತ ಶುರು ಮಾಡಿ ಇವ್ರನ್ನೆಲ್ಲ ಸಾಯಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ದಯಮಾಡಿ ನಿಮ್ ಕೈಲಿ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ, ಇಲ್ಲಾಂದ್ರೆ ನ್ಯಾಯ ಕೊಡಿ. ಕಾಂಗ್ರೆಸ್ ವಿರುದ್ಧ ನಾವಿಲ್ಲ, ಮುಸಲ್ಮಾನರ ವಿರುದ್ಧ ನಾವಿಲ್ಲ, ನಾವು ನ್ಯಾಯ ಬೇಕು ಅಂತ ಹೋರಾಡ್ತಾ ಇದೀವಿ. ನಮ್ಗೆ ನ್ಯಾಯ ಸಿಗ್ಬೇಕು. ದಯಮಾಡಿ ಇವತ್ತು ಧರ್ಮಕ್ಕೆ ಧರ್ಮ ಸಂಕಟ ಬಂದಿದೆ. ದಯಮಾಡಿ ಇವತ್ತೆಲ್ಲ ಹಿಂದೂಗಳನ್ನೆಲ್ಲ ಇದೀರ ಒಗ್ಗಟ್ಟಾಗಿ ನ್ಯಾಯ ಪಡಿಬೇಕು. ನ್ಯಾಯ ಪಡೆಯುವವರೆಗೂ ನಾವು ಹೋರಾಟ ಮಾಡಬೇಕು. ಹೋರಾಟದ ಮುಖಾಂತರ ನಮಗೆ ನ್ಯಾಯ ಸಿಗಲ್ಲ ಅಂತೇಳಿ ಈ ಒಂದು ಶಿಡ್ಲಘಟ್ಟ ನಮ್ಮ ತಾಲೂಕಲ್ಲಿ ಬಂದಿರತಕ್ಕಂಥ ಎಲ್ಲ ಸಂಘಟನೆ, ರೈತ ಸಂಘದಿಂದ ಬಂದಿದ್ದಾರೆ, ನಮ್ಮ ಬ್ರಾಹ್ಮಣರ ಸಂಘದಿಂದ ಬಂದಿದ್ದಾರೆ, ಮತ್ತೆ ಆಮೇಲೆ ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲಾ ಸಂಘಟನೆಗಳ ಜೊತೆ ಇವತ್ತು ಇದೀವಿ. ನಾಳೆ ಬೆಳಗ್ಗೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಏನು ಕೆಲಸ ಮಾಡ್ತಕ್ಕಂಥ ಅಷ್ಟು ಸಂಘಟನೆಯವರು ಬಂದಿದ್ದಾರೆ. ನಾಳೆ ಬೆಳಗ್ಗೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಆಗುತ್ತೆ. ಇವತ್ತು ಒಂದೇ ಬೀದಿ ಶಿಡ್ಲಘಟ್ಟ ಇವತ್ತು ಏನ್ ಹೋರಾಟ ಮಾಡ್ತಾ ಇದೀವಿ, ಗಲ್ಲಿಗೆ ಹೋರಾಟ
ಹೋರಾಟ ಆಗುತ್ತೆ. ಕಾಂಗ್ರೆಸ್ಗೆ ಎಚ್ಚರ ಕೊಡ್ತಾ ಇದ್ದೇವೆ, ಸಿದ್ದರಾಮಯ್ಯ ಹೋಮ್ ಮಿನಿಸ್ಟರ್ಗೆ ಎಚ್ಚರ ಕೊಡ್ತಾ ಇದ್ದೇವೆ. SIT ಯಲ್ಲಿ ಇಮಿಡಿಯೇಟ್ ಆಗಿ ಯಾರು ತಪ್ಪು ಮಾಡಿರ್ತಕ್ಕಂಥ ಶಿಕ್ಷೆ ಇಮಿಡಿಯೇಟ್ ಆಗಿ ಆಗಲಿಲ್ಲ, ತೀರ್ಮಾನ ಆಗಿಲ್ಲ ಅಂದ್ರೆ NI ಕೊಟ್ಬಿಡೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಮುಂದುವರಿಸ್ತೀವಿ ಅಂತ ಹೇಳ್ಬಿಟ್ಟು ಯಾರೆಲ್ಲ ಬಂದಿದ್ದೀರಾ ಇವತ್ತು ಹಿಂದುಗಳೇ ಎಚ್ಚೆತ್ಕೊಳ್ಳಿ, ಎಲ್ರಿಗೂ ಸ್ವಲ್ಪ ಬುದ್ಧಿ ಕೆಲಸ ಮಾಡ್ಬೇಕಂತ ಹೇಳಿ ವಿನಂತಿ ಮಾಡ್ಕೊತೀನಿ. ನಮಸ್ಕಾರ.